Hey guys, welcome back to my channel. This is Jasmine again with a brand new video and ಇವತ್ತಿನ ವಿಡಿಯೋ ಕನ್ನಡ ವಿಡಿಯೋ ಯಾಕಂದ್ರೆ ಭಾಳ ದಿವಸ ಆಗಿತ್ತು ಕನ್ನಡ ವಿಡಿಯೋ ಮಾಡಿಲ್ದು. ಸೊ ನನಗೂ ಅನಿಸ್ತು ನನ್ನ ಸಬ್ಸ್ಕ್ರೈಬರ್ಸು ಮಿಸ್ ಮಾಡ್ತಿರ್ಬೋದು ನನ್ನ ಕನ್ನಡ ಅಂತೇಳಿ. ಭಾಳ ಜನ ನಮ್ಮ ಉತ್ತರ ಕನ್ನಡ ಭಾಳ ಸೇರ್ತೈತಿ. ಸೊ ಅದಕ್ಕೆ ಈ ವಿಡಿಯೋ ಕನ್ನಡದಾಗ ಮಾಡಾಕ್ತೀನಿ ಆ್ಯಂಡ್ ಈ ವಿಡಿಯೋ ಭಾಳ ಸ್ಪೆಷಲ್ ಐತಿ. ನಿಮ್ಮ ಟೈಟಲಿಂದ ಗೊತ್ತಾಗಿರ್ಬೋದು. ನಾವು 90s ಕಿಡ್ಸ್ ನಾವು ಏನೇನು ಮಾಡ್ತಿದ್ವಿ ಸ್ಕೂಲ್ನಾಗ. ಪರ್ಸ್ನಲಿ ನಾನೇನು ಮಾಡ್ತಿದ್ದೆ ನನ್ನ ಸ್ಕೂಲ್ ಡೇಸ್ ಒಳಗೆ. ಸೊ ಅದು ಶೇರ್ ಮಾಡಾಕ್ತೀನಿ. ಮೇ ಬಿ ಎಲ್ಲರಿ ನಿಮ್ಗೆ ಅದೆಲ್ಲ ಮಾತು ಕೇಳಿ ನಾವೇನೇನು ಮಾಡ್ತಿದ್ವಿ, ನಾ ಏನೇನು ಮಾಡ್ತಿದ್ದೆ ಅದೆಲ್ಲ ಕೇಳಿ ಮೇ ಬಿ ನಿಮ್ಗೆ ಎಲ್ಲಾದರೂ ಅನಿಸ್ತೈತಿ, ಓ ನಾನು ಇದು ಮಾಡೀನಿ ಅಂಥೇಳಿ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಾಕತ್ತೀನಿ. ಆ್ಯಂಡ್ ನಂಗೆ ಭಾಳಷ್ಟು ನೆನಪದಾವ ಏನೇನು ಮಾಡೀನಿ ನಾನು ಸ್ಕೂಲ್ನಾಗ ಅಂತೇಳಿ. ನಂಗೆ ಅಷ್ಟು ಕಾಲೇಜ್ ಡೇಸ್ ನೆನಪಿಲ್ಲ, ಬಟ್ ಸ್ಕೂಲ್ ಡೇಸ್ ನಂಗೆ ಭಾಳ ನೆನಪೈತಿ, ಎಲ್ಲ ನೆನಪದಾವ ಮಾತು. ಆ್ಯಂಡ್ ರೀಸೆಂಟ್ಲಿ ನಾವು ರಿಯೂನಿಯನ್ ಮಾಡಿದ್ವಿ, ದಟ್ ಈಸ್ ವರ್ಚುವಲ್ ರಿಯೂನಿಯನ್ ಮಾಡಿದ್ವಿ. ನಾವು ಎಲ್ಲರೂ ಝೂಮ್ ಕಾಲ್ ಒಳಗೆ ಮೀಟ್ ಆಗಿ ಎಲ್ಲರೂ ಏನೇನು ಮಾಡ್ತಿದ್ವಿ ಸ್ಕೂಲ್ ಡೇಸ್ ಒಳಗೆ ಅದೆಲ್ಲ ಮಾತಾಡಿದ್ವಿ. ಆ್ಯಂಡ್ ಅದ್ರೊಳಗೆ ಭಾಳಷ್ಟು ಇಂಥ ಮಾತು ಬಂದು ಹೊರಗೆ ನಾವೆಲ್ಲ ಇದೆಲ್ಲ ಮಾಡಿಬಿಟ್ಟಿವಿ. ಈಗ ಯಾರು ಮಾಡೋದಿಲ್ಲ, ಈಗಿನ ಮಕ್ಕಳೆಲ್ಲ ಭಾಳ ಜನ ಅದೆಲ್ಲ ಮಾಡೋದಿಲ್ಲ. ನಮ್ಮ ಸ್ಕೂಲ್ ಲೈಫ್ ಭಾಳ ಡಿಫ್ರೆಂಟ್ ಇತ್ತು. ಆ್ಯಂಡ್ ಐ ರಿಯಲಿ ಚೆರಿಶ್ ದೋಸ್ ಡೇಸ್. ನಂಗೆ ವಾಪಸ್ ಸ್ಕೂಲ್ ಡೇಸ್ ಹೋಗ್ಬೇಕಂತ ಏನಾದರೂ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ನಾ ಹೋಗ್ತೀನಿ, ಬಟ್ ಅಂಥ ಚಾನ್ಸ್ ಏನು ಸಿಗುವಂಗೆ ಅನ್ಸಕತ್ತಿಲ್ಲ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ವಿಡಿಯೋ. ಸೊ ಎಲ್ಲಕ್ಕಿಂತ ಫಸ್ಟ್ ನಾ ಏನು ಹೇಳ್ಬೇಕಂದ್ರೆ, ಸ್ಕೂಲ್ನಾಗ ನಮ್ಮ ಡೇಸ್ ಒಳಗೆ ರೊಕ್ಕ ತೊಗೊಂಡು ಹೋಗಂಗಿರ್ಲಿಲ್ಲ. ರೊಕ್ಕ ಒಟ್ಟ ಅಲಾವ ಇರಲಿಲ್ಲ ಸ್ಕೂಲ್ನಾಗ. ನೀವು ರೊಕ್ಕ ತೊಗೊಂಡು ಹೋದ್ರೆ ನಿಮ್ಮ ಕಡೆಯಿಂದ ರೊಕ್ಕನೂ ತೊಗೊಳ್ತಿದ್ರು, ಪ್ಲಸ್ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡ್ತಿದ್ರೆ ನಿಮ್ಮ ಮಕ್ಳು ರೊಕ್ಕ ತರಾಕ್ತಾರೆ ಅಂತೇಳಿ. ಅದು ನಮ್ಮ ಕಾಲೊಳಗೆ ಎಷ್ಟು ರೊಕ್ಕ ಹೋಗೋದು, ನಾವು 90s ಕಿಡ್ಸ್. ಸೊ ನಮ್ಮ ಕಾಲೊಳಗೆ ಅಂದರೆ ₹1, ₹2, ₹5 ಇದ್ರೆ ಎಲ್ಲಕ್ಕಿಂತ ಶ್ರೀಮಂತರವ್ರು. ಓ ₹5 ತಂದಾಡಿ ಇವತ್ತಿಗೆ ಅಂತ ಹೇಳಿ ನಾವು ₹1, ₹2 ಅದ್ರ ಸಂಬಂಧ ನಮ್ಗೆ ಬೈಗಳ ಬೀಳ್ತಿದ್ವು ಸ್ಕೂಲ್ ಒಳಗೆ. ಅಂದ್ರೆ ನಾವು ತರುವಂಗಿರ್ಲಿಲ್ಲ, ಭಾಳ ಸ್ಟ್ರಿಕ್ಟ್ ಇತ್ತು ನಮ್ಮ ಸ್ಕೂಲ್. ಸೆಂಟ್ ಪಾಲ್ ಸ್ಕೂಲ್ನಾಗ ಓದಿದ್ದು ನಾನು. ನಮ್ಮ ಪ್ರಿನ್ಸಿಪಲ್ ಭಾಳ ಸ್ಟ್ರಿಕ್ಟ್ ಇದ್ರು ಆ್ಯಕ್ಚುಲಿ. ಹಿಂಗೆ ಹೊಡಿತಿದ್ರು ಆ್ಯಂಡ್ ನಾ ಭಾಳ ಹೊಡ್ತಾತೀನಿ ಸ್ಕೂಲ್ ಒಳಗೆ. ಸೊ ₹1, ₹2 ಎದ್ರ ಸಂಬಂಧ ತೊಗೊಂಡು ಹೋಗ್ತಿದ್ದೆ ಅಂದ್ರೆ, ಬೂಮರ್ ಅಂತ ಒಂದು ಬಬಲ್ ಗಮ್ ಬರ್ತಿತ್ತು, ನಿಮ್ಗೆ ನೆನಪಿರ್ಬೋದು. ಬಿಗ್ ಬಬಲ್ ಆ್ಯಂಡ್ ಬೂಮರ್ ಅಂತ ಬಬಲ್ ಗಮ್ಸ್ ಬರ್ತಿದ್ದು. ಅದು ತಗೊಳಕ್ಕೆ ನಾ ರೊಕ್ಕ ತೊಗೊಂಡು ಹೋಗ್ತಿದ್ದೆ. ಯಾಕಂದ್ರೆ ನಂಗೆ ಚೂಯಿಂಗ್ ಗಮ್ ಭಾಳ ಇಷ್ಟ ಆಯ್ತು ಅವಾಗ. ಬಟ್ ಈಗ ಅಷ್ಟು ನಾ ಚೂಯಿಂಗ್ ಗಮ್ ತಿನ್ನೋದಿಲ್ಲ. ಆ್ಯಂಡ್ ನಾ ಇಂಥ ಕಂಟ್ರಿ ಒಳಗೆ ಇರ್ತೀನಿ, ಸಿಂಗಾಪುರ್ ಇಸ್ ಅ ಕಂಟ್ರಿ, ಅಲ್ಲೇ ಚೂಯಿಂಗ್ ಗಮ್ ಬ್ಯಾನ್ ಐತಿ. ಚೂಯಿಂಗ್ ಗಮ್ ನಿಮ್ಮ ಹತ್ರ ಸಿಕ್ಕರೆ ಅಲ್ಲಿ ಫೈನ್ ಐತಿ, $500 to $1000 ಫೈನ್ ಇರ್ತೈತಿ. ಸೊ ನಂಗೆ ಅಷ್ಟು ಚೂಯಿಂಗ್ ಗಮ್ ಅವಾಗ ಇಷ್ಟ ಐತಿ, ಈಗ ನಂಗೆ ಚೂಯಿಂಗ್ ಗಮ್ ಬಿಲ್ಕುಲ್ ಇಷ್ಟ ಇಲ್ಲ. ಸೊ ಅದು ಚೂಯಿಂಗ್ ಗಮ್ ತೊಗೊಳಕ್ಕೆ ಮತ್ತು ನಮ್ಮ ಸ್ಕೂಲ್ ಮುಂದೆ ಬೇಕ್ರಿ ಇತ್ತು. ಆ ಬೇಕ್ರಿಲಿಂದ ಒಂದು ಸಣ್ಣ ಸ್ಪಾಂಜ್ ಕೇಕ್ ಇಲ್ಲ ಹನಿ ಕೇಕ್ ತೊಗೊಳಕ್ಕೆ ನಾ ರೊಕ್ಕ ತೊಗೊಂಡು ಹೋಗ್ತಿದ್ದೆ. ಅದು ನಾ ಎಷ್ಟು ಸಲ ಹಿಡ್ದಾರ ನನ್ನ ಫಾದರ್, ನಮ್ಮ ಸ್ಕೂಲ್ ಫಾದರ್, ಯಾಕೆ ರೊಕ್ಕ ತರ್ತೀರಿ ಹಂಗೆ ಅಂತೇಳಿ. ಸೊ ನೀವು ರೊಕ್ಕ ತೊಗೊಂಡು ಹೋಗ್ತಿದ್ರೆ ನಿಮಗೂ ಇದು ಎಲ್ಲಾದರೂ ಕನೆಕ್ಟ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ನಾ ಏನು ಮಾಡ್ತಿದ್ದೆ ಗೊತ್ತಾ, ಬ್ಲ್ಯಾಕ್ ಶೂಸ್ ಇರ್ತಿದ್ವಲ್ಲ ಅದ್ರ ಮೇಲೆ ಧೂಳು ಕೊಡ್ತಿತ್ತು. ಆ್ಯಂಡ್ ಅಸೆಂಬ್ಲಿಲಿಂದ ನಾವು ಕ್ಲಾಸ್ ರೂಮಿಗೆ ಹೋಗುವಾಗ ಚೆಕ್ ಮಾಡ್ತಿದ್ರು, ಸ್ಕೂಲ್ ಲೀಡರ್ಸ್ ಇರ್ತಿದ್ರಲ್ಲ ಅವ್ರು ಚೆಕ್ ಮಾಡ್ತಿದ್ರು. ನಿಮ್ಮ ಸ್ಕೂಲ್ ನಿಮ್ಮ ಶೂಸ್ ಹೊಲಸಿದ್ರೆ ನಿಮ್ಗೆ ಲೈನ್ಲಿಂದ ಹೊರಗೆ ಕರೆದು ಪನಿಷ್ಮೆಂಟ್ ಕೊಡ್ತಿದ್ರು. ಸೊ ಶೂಸ್ ಹೊಲಸಾಗಬಾರ್ದು ಅಂತ ಹೇಳಿ ನಾವು ಪಾಕೆಟ್ ಒಳಗೆ ಏನು ಮಾಡ್ತಿದ್ವಿ ಗೊತ್ತಾ, ಸಣ್ಣ ಸ್ಪಾಂಜಿಂದ ಪೀಸ್ ಇರ್ತಿದ್ವಿ. ಆ ಸ್ಪಾಂಜ್ ಪೀಸ್ ಒಳಗೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ವಿ ಸ್ವಲ್ಪ. ಓಕೆ, ಅದು ಮೇಲೆ ಒರೆಸ್ಕೊಂತಿರೋದು ಶೂಸಿಗೆ. ಅದು ಒರೆಸ್ಕೊಂಡಾದ್ಮೇಲೆ ಶೂಸ್ ಏಕ್ದಮ್ ಕ್ಲೀನ್ ಮತ್ತು ಶೈನಿಂಗ್ ಇರ್ತಿದ್ದು. ಅಷ್ಟು ಧೂಳು ಕೊಡ್ತಿತ್ತು ಅದ್ರ ಮೇಲೆ. ಬಟ್ ಅದು ಶೂಸ್ ಕ್ಲೀನ್ ಇರ್ಬೇಕಂತೇಳಿ ಅಷ್ಟೆಲ್ಲ ಮಾಡ್ತಿದ್ವಿ. ಅದ್ರ ಚಕ್ಕರ್ ಒಳಗೆ ನನ್ನ ಪಾಕೆಟ್ ಎಲ್ಲ ಹೊಲಸಾಗ್ತಿದ್ದಾಗ ಎಣ್ಣೆ ಅದೆಲ್ಲ ಲೀಕ್ ಆಗಿ ಪಾಕೆಟ್ ಒಳಗೆ ನನ್ನ ಪಾಕೆಟ್ ಎಲ್ಲ ಒಂಥರ ಹೊಲಸಾಗ್ಬಿಡ್ತಿತ್ತು. ಬಟ್ ಇದು ಸ್ಕೂಲ್ ಒಳಗೆ ನಾವು ಭಾಳ ಜನ ಮಾಡ್ತಿದ್ವಿ. ನಾವು ಇದು ಸ್ಪಾಂಜ್ ಸಣ್ಣ ತುಕಡಿ ಇಟ್ಕೊಳ್ಳೋದು, ಸ್ಪಾಂಜಿನ ಪ್ಲಾಸ್ಟಿಕ್ ಒಳಗೆ ಅದ್ರನ್ನಾಗ ಎಣ್ಣೆ ಹಾಕೊಳ್ಳೋದು. ಇದು ಮೈ ಗಾಡ್, ಶೂಸ್ ಪಾಲಿಶ್ ಆಗ್ತಾನೆ ಇರಲಿಲ್ಲ ನನ್ನಲ್ಲಿ ಶೂಸ್ ಪಾಲಿಶ್. ಆ್ಯಂಡ್ ಶೂ ಪಾಲಿಶ್ ಅಷ್ಟು ತರೋದು ಅಂದರೆ ವೈಟ್ ಶೂಸ್ ಪಾಲಿಶ್ ಅಷ್ಟು ತರ್ತಿದ್ರು ಮನ್ಯಾಗ, ಬ್ಲ್ಯಾಕ್ ತರೋದಂತೂ ಭಾಳ ರೇರ್. ಸೊ ಇದೊಂದು ಮಾಡ್ತಿದ್ವಿ ನಾವು ಭಾಳ. ನಂಗೆ ಅದು ನೆನಪೈತಿ ಆ ಮಾತು. ಆ್ಯಂಡ್ ಎಲ್ಲಕ್ಕಿಂತ ಫನಿ ಹೇಳ್ಬೇಕಂದ್ರೆ ನನ್ನ ನಾಲೆಜ್ ಎಷ್ಟಿತ್ತು ನೀವು ಅಂದ್ಕೊಳ್ರಿ. ಓಕೆ, ಐ ಥಿಂಕ್ ಆಲ್ಮೋಸ್ಟ್ 5th 6th ಸ್ಟ್ಯಾಂಡರ್ಡ್ ನಂಗೆ ಗೊತ್ತಿರಲಿಲ್ಲ ಇದು ಏನಾಗ್ತದೆ ಅಂತೇಳಿ. ನಾವು ಸ್ಕೂಲ್ನಾಗ ಪೇಪರ್ಸ್ ಒಳಗೆ ಎಕ್ಸಾಮ್ಸ್ ಬರಿತೀವಲ್ಲ, ಸೊ ಎಕ್ಸಾಮ್ ಪೇಪರ್ ಒಳಗೆ ನೆಕ್ಸ್ಟ್ ಪೇಜಿಗೆ ಇದು ಟರ್ನ್ ಮಾಡೋಕ್ಕಿಂತ ಮುಂಚೆ ಕೆಳಗೆ ನಿಮಗೆ ಗೊತ್ತೈತಿ PTO ಅಂತ ಬರೀತಾರೆ. ಓಕೆ, ಸೊ ಅದ್ರ ಮೀನಿಂಗ್ ನಂಗೆ ಈಗ ಗೊತ್ತಾಗೈತಿ. ದಟ್ ಈಸ್ ಪ್ಲೀಸ್ ಟರ್ನ್ ಓವರ್. ಓಕೆ, ದಟ್ ಮೀನ್ಸ್ ಪ್ಲೀಸ್ ಟರ್ನ್ ಓವರ್ ದ ಪೇಜ್. ಬಟ್ ನಂಗೇನು ಅನ್ನಿಸ್ತಿತ್ತು ಅವಾಗ ಗೊತ್ತಾ, PTO ಅಂದ್ರೆ ಪಲ್ಟೋ ಅಂತ. ಅಂದ್ರೆ ಹಿಂದಿ ಒಳಗೆ ಪಲ್ಟೋ ಅಂತಲ್ಲ. ಸೊ PTO ಅಂತ ನಂಗೆ ಹಿಂಗೆ ಅನ್ನಿಸ್ತಿತ್ತು. ಶಾರ್ಟ್ ಫಾರ್ಮ್ ಒಳಗೆ PTO ಬರೀತಾರೆ. ಸೊ ಪಲ್ಟೋ ಅಂದಮೇಲೆ ನೆಕ್ಸ್ಟ್ ಪೇಜಿಗೆ ಪಲ್ಟೋದು ಟೀಚರ್. ಆಮೇಲೆ ಅವ್ರಿಗೆ ನಮ್ಮ ಆನ್ಸರ್ ಶೀಟ್ ಕಾಣಿಸ್ತಿದ್ವಿ. ನಾ ಎಷ್ಟು ಹುಚ್ಚಿದ್ದೆ ಅಂದರೆ ನಂಗೆ ಆ್ಯಕ್ಚುಲಿ PTO ಅಂದರೆ ಪ್ಲೀಸ್ ಟರ್ನ್ ಓವರ್ ಅಂತ ಗೊತ್ತಿರಲಿಲ್ಲ, ಪಲ್ಟೋ ಅಂತ ಅಂದ್ಕೊಳ್ತಿದ್ದೆ ನಾ. ಆಮೇಲೆ ಐ ಥಿಂಕ್ 7th ಸ್ಟ್ಯಾಂಡರ್ಡ್ ಬಂದಾಗ ನನಗೆ ಗೊತ್ತಾಯ್ತು ದಟ್ ಈಸ್ ಪ್ಲೀಸ್ ಟರ್ನ್ ಓವರ್, ಇಟ್ಸ್ ನಾಟ್ ಪಲ್ಟೋ. ಓಕೆ, ಆಮೇಲೆ ಈ ಕ್ಲಾಸ್ ನಡೆಯುವಾಗ ಒಂದೊಂದ್ಸರಿ ಇಷ್ಟು ಹಶ್ವಿ ಆಗ್ತಿತ್ತು. ಲಂಚ್ ಬ್ರೇಕ್ ಆಗೋ ಮಟ್ಟ ಅಷ್ಟು ಪುರ್ಸತ್ತಿರ್ತಿರ್ಲಿಲ್ಲ.
ಸೊ ಕ್ಲಾಸ್ ನಡೆಯುವಾಗ ನಡುನ ನಾ ಏನು ಮಾಡ್ತಿದ್ದೆ, ಟಿಫಿನ್ ತೆಗ್ದು ನಮ್ಮ ಮಮ್ಮಿ ಯಾವಾಗಲೂ ಚಪಾತಿ ರೋಲ್ ಮಾಡಿಕೊಡ್ತಿದ್ರು ನಂಗೆ ಭಾಜಿ ಹಾಕಿ. ಸೊ ಚಪಾತಿ ಹಲ್ಲು ತಿನ್ಕೊಂತ ಕೂಡ್ತಿದ್ದೆ ನಾ ಕ್ಲಾಸ್ ಒಳಗೆ. ಅಂದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಅದು ಸ್ಮೆಲ್ ಇಷ್ಟು ಬರ್ತಿತ್ತು, ಫುಡ್ ಸ್ಮೆಲ್ ಬರ್ತಿದ್ಲ. ನೀವು ಡಬ್ಬಿ ತೆಗೆದ್ಮೇಲೆ ಸಡನ್ಲಿ ಟೀಚರ್ ಏನು ಸ್ಮೆಲ್ ಬರಾಗ್ತದೆ, ಯಾರು ಡಬ್ಬಿ ಓಪನ್ ಆಗಿದ್ದೀನಿ ನೋಡ್ರಿ ಅಂತ ಹೇಳ್ತಿದ್ರು. ಬಟ್ ಆ್ಯಕ್ಚುಲಿ ನಾ ತಿಂತಿರ್ತಿದ್ದೆ. ಆ್ಯಂಡ್ ಭಾಳ ಮಂದಿ ನನ್ನ ಫ್ರೆಂಡ್ಸ್ ಹಿಂಗೆ ಮಾಡ್ತಿದ್ರು, ಅವರು ತಿಂತಿದ್ರು ಏನು ಡಬ್ಬಿ. ಆ್ಯಂಡ್ ಮತ್ತು ಇನ್ನೊಂದು ಏನು ಹ್ಯಾಬಿಟ್ ಅಂತಂದ್ರೆ ನಮ್ಮ ಫ್ರೆಂಡ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸ್ದ ಅಂದ್ರೆ ಎಲ್ಲರದು ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸ್ದು ಅವ್ರಿಗೆ ಗೊತ್ತಿಲ್ಲ ಏನೋ, ಬಹುಶಃ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗ್ತದೇನೋ, ಅವ್ರ ಡಬ್ಬಿನ ಚೋರಿಲೆ ಡಬ್ಬಿ ಓಪನ್ ಮಾಡಿ ನೋಡ್ತಿದ್ದೆ, ಇವತ್ತು ಏನು ತಂದಾಳಿಕಿ, ಇಕ್ಕಿ ಡಬ್ಬಿ ಶೇರ್ ಮಾಡ್ಬೋದು ಇಲ್ಲೋ ಅಂತೇಳಿ. ಸೊ ಅವ್ರ ಡಬ್ಬಿ ತೆಗೆದನ್ನ ಭಾಳ ಸಲ ಚೆಕ್ಕು ಮಾಡೀನಿ ಏನು ತಂದಾರ ಅಂತೇಳಿ. ಏನಾಗ್ತಿತ್ತು, ಕ್ಲಾಸ್ ರೂಮ್ ಸ್ಟಾರ್ಟಿಂಗ್ ಬೆಂಚಸ್ ಇರ್ತಿತ್ತಲ್ಲ, ಸೊ ಬ್ಯಾಕ್ ಸೈಡ್, ಕ್ಲಾಸ್ ರೂಮ್ ಬ್ಯಾಕ್ ಸೈಡ್ ಫುಲ್ ಟಿಫಿನ್ ಬಾಕ್ಸಸ್ ಇರ್ತಿದ್ವಿ ನಾವು, ಹೊರಗಿಡೋದು ಬಿಟ್ಟಿದ್ವಿ ನಾವು. ಸೊ ಕ್ಲಾಸ್ ರೂಮ್ ಒಳಗೆ ಬ್ಯಾಕ್ ಸೈಡ್ ಲಾಸ್ಟ್ ಬೆಂಚ್ ಆದಮೇಲೆ ಅಲ್ಲೇ ಟಿಫಿನ್ ಬಾಕ್ಸ್ ಇರ್ತಿದ್ವಿ. ಆ್ಯಂಡ್ ಐ ವಾಸ್ ಆಲ್ವೇಸ್ ಅ ಲಾಸ್ಟ್ ಬೆಂಚ್, ನಂಗೆ ಲಾಸ್ಟ್ ಬೆಂಚ್ ಕೊಡೋದು ಭಾಳ ಇಷ್ಟ. ಸೊ ಅವಾಗ ಅಲ್ಲೆಲ್ಲ ಟಿಫಿನ್ ತೆಗೆದು ನೋಡೋದು, ಬೇರೆಯವ್ರು ನೀರು ಕುಡಿಯೋದು ಅದೆಲ್ಲ ಮಾಡ್ತಿದ್ದೆ ನಾನು. ಆಮೇಲೆ ಆ ಕಾಲೊಳಗೆ ನಮ್ಗೆ ಬಾಯ್ಸ್ ಗರ್ಲ್ಸ್ ಅಂದರೆ ಡಿಫ್ರೆನ್ಸ್ ಅಷ್ಟಿರಲಿಲ್ಲ. ಆ್ಯಂಡ್ ಯಾರೂ ಆ ಥರ ಏನು ಅಂದ್ಕೊಳ್ತಿರ್ಲಿಲ್ಲ. ಸೊ ಅವಾಗ ನಾವು ಗೇಮ್ಸ್ ಪೀರಿಯಡ್ ಒಳಗೆ ಇಷ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೂಡಿ ಆಡೀವಿ. ನಾವು ಕಬಡ್ಡಿ ಆಡ್ತಿದ್ವಿ, ನಮಗೆಲ್ಲ ಬಾಯ್ಸ್ ಹಿಂಗೆ ಎತ್ತೆತ್ತು ಹೋಗಿತಿದ್ರು. ಆ್ಯಕ್ಚುಲಿ ಲಿಟ್ರಲಿ ಅವ್ರು ಹಿಂಗೆ ಎತ್ತಿ ಹಿಂಗೆ ಜಗ್ತಿದ್ರು. ನಮ್ಗೆ ಕಬಡ್ಡಿ ವಾಸ್ ಸಮಥಿಂಗ್ ವಿಚ್ ಐ ಲವ್ ಡ್ಯೂರಿಂಗ್ ಸ್ಕೂಲ್ ಡೇಸ್. ಆ್ಯಂಡ್ ನಾ ಭಾಳ ಸಲ ಇಂಟರ್ ಸ್ಕೂಲ್ ಆಡೇನು ಕಬಡ್ಡಿ. ಸೊ ಕಬಡ್ಡಿ ನಾವು ಬಾಯ್ಸ್ ಗರ್ಲ್ಸ್ ಆಡ್ತಿದ್ವಿಲ್ಲ, ನಮ್ಗೆ ಇಷ್ಟು ಚಲೋ ಅನಿಸ್ತಿತ್ತು. ಆ್ಯಂಡ್ ಈವನ್ ಅವರ್ ಪಿ ಸರ್ ಇರ್ತಾರಲ್ಲ, ಅವರ ನಮ್ಗೆ ಆಡಿಸ್ತಿದ್ರು. ಸೊ ಅದು ಎಕ್ಸೈಟ್ಮೆಂಟ್ ಚಲೋ ಇರ್ತದೆ. ನಮಗೇನು ಹಂಗೆ ತಲೆಯೊಳಗೆ ಬರ್ತಿಲ್ಲ, ಬಾಯ್ ಅವ್ನು ಹಿಡಿಬಾರ್ದು, ಅವ್ನು ಮುಟ್ಬಾರ್ದು, ಹಾಗೇನೂ ಇರಲಿಲ್ಲ. ಇಷ್ಟು ಚಲೋ ಅನಿಸ್ತಿತ್ತು ಆ ಕಬಡ್ಡಿ ಡೇಸ್. ಐ ರಿಮೆಂಬರ್ ಇವನ್ ನಾವು ಏನೋ ಅದು ಗ್ರೌಂಡ್ ಒಳಗೆ ಶೂಸ್ ತೆಗೆದು, ಸಾಕ್ಸ್ ತೆಗೆದು, ಬೇರ್ ಫುಟ್ಲಿಂದ ಆಡೋದು, ಅದೆಲ್ಲ ಹೊಲಸಾಗ್ತಿದ್ವಿ ಕಾಲು, ಅದೆಲ್ಲ ಏನು ಯೋಚನೆ ಮಾಡ್ತಿರ್ಲಿಲ್ಲ ನಾವು. ಇಷ್ಟು ಚಲೋ ಆಡ್ತಿದ್ವಿ. ಗೇಮ್ಸ್ ಪೀರಿಯಡ್ ಅಂದರೂ ಫುಲ್ 110% ಕೊಡ್ತಿದ್ವಿ ನಾವು ಗೇಮ್ಸ್ ಪೀರಿಯಡ್ ಒಳಗೆ. ಆ್ಯಂಡ್ ದಟ್ ವಾಸ್ ರಿಯಲಿ ಎಕ್ಸೈಟಿಂಗ್. ಏನೋ ಅದು ಓದು ಸಬ್ಜೆಕ್ಟ್ಸ್ ಪೀರಿಯಡ್ಸ್ಗಿಂತನೂ ಗೇಮ್ಸ್ ಪೀರಿಯಡ್ ಯಾವ ದಿವಸ ಇರ್ತದಲ್ಲ ನಮ್ಮ ಟೈಮ್ ಟೇಬಲ್ ಒಳಗೆ, ಆ ದಿವಸ ಸೂಪರ್ ಎಕ್ಸೈಟೆಡ್ ಇರ್ತಿದ್ವಿ ನಾವು. ಯಾಕಂದ್ರೆ ಭಾಳಷ್ಟು ಆಡ್ತಿದ್ವಿ ನಾವು. ಆ್ಯಂಡ್ ಫುಲ್ ಎ ಕ್ಲಾಸ್ ಬಿ ಕ್ಲಾಸ್ ಎಲ್ಲರೂ ಸೇರ್ತಿದ್ವಿಲ್ಲ ಒಂದೇ ಕಡೆ ಗ್ರೌಂಡ್ ಒಳಗೆ, ನಮ್ಗೆ ಭಾಳ ಸೇರ್ತಿತ್ತು. ಆ್ಯಂಡ್ ಅಸೆಂಬ್ಲಿ ಇರ್ತಿಲ್ಲ. ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು, ಫಸ್ಟ್ ಪೀರಿಯಡ್ ವಾಸ್ ಅರೌಂಡ್ 12 o'clock. ಸೊ 11:30 ಅಸೆಂಬ್ಲಿ ಗ್ಯಾದರ್ ಆಗ್ತಿತ್ತು. ಬಟ್ ನಾವೇನು ಮಾಡ್ತಿದ್ವಿ, 10:45 11 o'clock ಮೊದಲು ಹೋಗಿ ಕ್ಲಾಸ್ ಸ್ಕೂಲ್ ಗ್ರೌಂಡ್ ಒಳಗೆ ಹೋಗಿ ಗ್ಯಾದರ್ ಆಗೋದು. ಅಲ್ಲಿ ನಿಂತು ಇಷ್ಟು ಚಿಟ್ಚಾಟ್ ಮಾಡೋದು, ಸುಮ್ಮನೆ ಏನೇನರೇ ಮಾತಾಡ್ಕೊತಿರೋದು, ಇಲ್ಲಾಂದ್ರೆ ಗೇಮ್ಸ್ ಆಡೋದು, ಇಲ್ಲಾಂದ್ರೆ ಏನಂದ್ರೆ ಹೊಸ ತೋರಿಸೋದು ನಾವೇನ್ರಿ ತಂದ್ರೆ ಅಷ್ಟೆಲ್ಲ. ಸೊ ನಮ್ಗೆ ಸ್ಕೂಲ್ ಹೋಗೋದಂದ್ರೆ ಒಂದು ಟೈಪ್ ಎಂಥೂಸಿಯಾಸಮ್ ಇರ್ತಿತ್ತು, ಇಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು. ಅಂದ್ರೆ ಅದು ಅಸೆಂಬ್ಲಿ ಸಂಬಂಧ ಭಾಳ ಅಂತ ಎಕ್ಸೈಟ್ಮೆಂಟ್ ಇರ್ತೈತಿ. ಯಾಕಂದ್ರೆ ನಾವೆಲ್ಲರೂ ಗ್ಯಾದರ್ ಆಗ್ತೀವಿ. ಆ್ಯಂಡ್ ಒನ್ ನೈಟ್ ಏನೇನು ಆಯ್ತು ಲಾಸ್ಟ್ ನೈಟ್ ಅದೆಲ್ಲ ಹೇಳಕ್ಕೆ, ಸ್ಕೂಲ್ ಆದಮೇಲೆ ಲಾಸ್ಟ್ ಎಸ್ಟರ್ಡೇ ಏನೇನು ಆಯ್ತು ಸ್ಕೂಲ್ ಅದು ಹೇಳಕ್ಕೆ. ಆ್ಯಂಡ್ ಸ್ಕೂಲ್ ಬಿಟ್ಟ ಮೇಲೆ ನಮ್ಮ ಫ್ರೆಂಡ್ಸಿಗೆ ವೇಟ್ ಮಾಡೋದು, ಬೇರೆ ಕ್ಲಾಸ್ ರೂಮ್ ಒಳಗೆ ನಮ್ಮ ಫ್ರೆಂಡ್ಸ್ ಅವ್ರ ಸಂಬಂಧ ಹೊರಗೆ ಬಂದು ವೇಟ್ ಮಾಡೋದು, ಅವ್ರ ಜೋಡಿ ಗ್ರೂಪ್ ಒಳಗೆ ಹೋಗೋದು. ಆ್ಯಂಡ್ ನಮ್ಮ ಡೇಸ್ ಒಳಗೆ ಆಟೋ ಮಾಮ ಅಂತ ಇರ್ತಿದ್ರು. ಯಾರು ನಮ್ಮ ಆಟೋ ಅವ್ರು ಕರ್ಕೊಂಡು ಹೋಗ್ತಿದ್ರಲ್ಲ, ಆಟೋ ಒಳಗೆ ಯಾರ್ಯಾರು ಹೋಗ್ತಿದ್ರು ಅವರಿಗೆಲ್ಲ ನಾವು ಆಟೋ ಮಾಮ ಅಂತ ಹೇಳ್ತಿದ್ವಿ. ಸೊ ಅವ್ರು ಆಟೋ ಒಳಗೆ ಕುಂತು ಮಾತಾಡೋದು. ನಮ್ಮ ಸ್ಕೂಲ್ ಡೇಸ್ ವೇರ್ ಲೈಕ್ ರಿಯಲಿ ಗೋಲ್ಡನ್ ಡೇಸ್. ಇವತ್ತಿನ ಮಕ್ಳು ಅಷ್ಟು ಎಂಜಾಯ್ ಮಾಡೋಲ್ಲ ಅನಿಸ್ತದೆ ನಂಗೆ. ಅವ್ರ ಎಂಜಾಯ್ಮೆಂಟ್ ಬೇರೆ ಐತಿ, ಮೊಬೈಲ್ ಇಷ್ಟು ರೊಕ್ಕ ಅದೆಲ್ಲ. ಬಟ್ ನಮಗೆ ಸಣ್ಣ ಮಾತೊಳಗೆ ಇಷ್ಟು ಎಂಜಾಯ್ ಮಾಡೀವಿ ನಾವು ನಮ್ಮ ಸ್ಕೂಲ್ ಡೇಸ್ ಅಂದ್ರೆ. ಇಟ್ ವಾಸ್ ಲೈಕ್ ಅಮೇಝಿಂಗ್. ಎಲ್ಲಕ್ಕಿಂತ ಮಸ್ತ್ ಮಜಾ ಅಂದ್ರೆ ಬರ್ಡೇ ಇರ್ತದಲ್ಲ ಆ ದಿವ್ಸ ಅಂದ್ರೆ, ಆ ಮಂತಿಗೆ ನಾವು ವೇಟ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಾ ಸ್ಪೆಷಲಿ ಭಾಳ ವೇಟ್ ಮಾಡ್ತಿದ್ದೆ. ಯಾಕಂದ್ರೆ ಆ ಒಂದು ದಿವ್ಸ ನಮಗೆ ಕಲರ್ ಡ್ರೆಸ್ ಹಾಕೊಳಕ್ಕೆ ಸಿಗ್ತಿತ್ತು. ಓಕೆ, ಪ್ಲಸ್ ನಮ್ಮ ಮನೆಗೆ ಭಾಳಷ್ಟು ಚಾಕ್ಲೇಟ್ಸ್ ತರ್ತಿದ್ರು. ಚಾಕ್ಲೇಟ್ಸ್ ಅಂದರೆ ಅದೊಂದು ಬಿಗ್ ಪ್ಯಾಕ್ ಬರ್ತಲ್ಲ, 110-90 rupees. ಅವಾಗ ಐ ಥಿಂಕ್ ಓನ್ಲಿ ಒಂದು 40-50 rupees ಬರ್ತಿತ್ತು. ಈ 100 rupees ಏನೋ ಸಿಗ್ತಿದ್ದದು. ಸೊ ನಮ್ಮ ಕ್ಲಾಸ್ ಒಳಗೆ ಎಷ್ಟು ಜನ ಇದ್ದಾರೆ ಅಷ್ಟು ಚಾಕ್ಲೇಟ್ಸ್ ತೊಗೊಂಡು ಹೋಗೋದು. ಆ್ಯಂಡ್ ಎಕ್ಸ್ಟ್ರಾ ಸ್ವಲ್ಪ ತೊಗೊಂಡು ಹೋಗೋದು, 10-15 ಚಾಕ್ಲೇಟ್ ಎಕ್ಸ್ಟ್ರಾ ತೊಗೊಂಡು ಹೋಗೋದು. ಆಮೇಲೆ ಆ ದಿವ್ಸ ಫುಲ್ ಕಲರ್ ಡ್ರೆಸ್. ಓಕೆ, ಸೊ ನಿಮ್ಗೇನು ರಿಸ್ಟ್ರಿಕ್ಷನ್ ಇರೋದಿಲ್ಲ ಆ ದಿವ್ಸ. ಯು ಕ್ಯಾನ್ ವೇರ್ ಎನಿಥಿಂಗ್, ಡೂ ವಾಟ್ ಎವರ್ ಯು ವಾಂಟ್. ಓಕೆ, ಸೊ ಹೋಗೋದು. ಆಮೇಲೆ ನಮ್ಮ ಬೆಸ್ಟ್ ಫ್ರೆಂಡಿಗೆ ಕರ್ಕೊಂಡು ಹೋಗೋದು ನಮ್ಮ ಜೋಡಿ. ಬೇರೆ ಕ್ಲಾಸಿಗೆ ಟೀಚರ್ಸಿಗೆ ಚಾಕ್ಲೇಟ್ಸ್ ಕೂಡ ಹೋಗ್ತಿದ್ವಲ್ಲ, ಅವಾಗ ಆ ಬೆಸ್ಟ್ ಫ್ರೆಂಡ್ ವೇಟ್ ಮಾಡ್ತಿರ್ತಾರೆ. ಓಕೆ, ಸೊ ನಂಗೆ ಎಕ್ಸ್ಟ್ರಾ 2 ಚಾಕ್ಲೇಟ್ಸ್ ಸಿಗ್ತವೆ. ಯಾಕಂದ್ರೆ ಬೇರೆಯವ್ರಿಗೆ ಫುಲ್ ಕ್ಲಾಸಿಗೆ ಒಂದೊಂದು ಚಾಕ್ಲೇಟ್, ಬಟ್ ನಮ್ಮ ಜೋಡಿ ಬಂದವರಿಗೆ 2 ಚಾಕ್ಲೇಟ್. ಸೊ ಅದು ಎಕ್ಸೈಟ್ಮೆಂಟ್ ಡಿಫ್ರೆಂಟ್ ಇರ್ತಿತ್ತು. ಓಕೆ, ಆ್ಯಂಡ್ ಯಾರು ಬರ್ಡೇ ಇರಲಿಲ್ಲ, ನನ್ನ ಬರ್ಡೇ ಇತ್ತಲ್ಲ ಅಂದರೆ ಮೊದಲನೇ ರಾತ್ರಿ ನಂಗೆ ಇಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು. ನೆಕ್ಸ್ಟ್ ಡೇ ಎದ್ದು ನಾನು ಇದು ಹಾಕೊಳ್ಬೇಕು, ಆ ಚಾಕ್ಲೇಟ್ ಇಸ್ಕೋಬೇಕು, ಇಂಥ ಬಾಕ್ಸ್ ತೊಗೊಂಡು ಹೋಗ್ಬೇಕು, ಚಾಕ್ಲೇಟ್ಸಿಗೆ ಫುಲ್ ಪ್ಯಾಕ್ ಮಾಡಿರ್ತಿದ್ದೆ ನಾ ರಾತ್ರಿನ. ಆ್ಯಂಡ್ ನೆಕ್ಸ್ಟ್ ಡೇ ಸಂಬಂಧ ಇಷ್ಟು ಎಕ್ಸೈಟೆಡ್ ಇರ್ತಿದ್ದೆ. ಓ ಮ್ಯಾನ್ ಅಂದರೆ. ಆ್ಯಂಡ್ ಆ ದಿವಸ ಅಸೆಂಬ್ಲಿಗೆ ಸ್ವಲ್ಪ ಲೇಟ್ ಹೋಗೋದು. ಯಾಕಂದರೆ ಎಲ್ಲರೂ ನೋಡಬೇಕಲ್ಲ, ಎಲ್ಲರೂ ಗ್ರೌಂಡ್ ಒಳಗೆ ಪ್ರೇಯರ್ಸಿಗೆ ನಿಂತಾಗ
ಓ ಈಗ ಬರ್ಡೇ ಇವತ್ತು ಅಂತೇಳಿ ಡ್ರೆಸ್ ಎಲ್ಲ ನೋಡ್ಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಹೋಗೋದು. ಓಕೆ, ಮೊದಲೆಲ್ಲ ನಾವು ಅರ್ಲಿ ಹೋಗ್ತಿದ್ವಿ ಯೂನಿಫಾರ್ಮ್ ಇದ್ದಾಗ, ಬಟ್ ಆ ಒಂದು ದಿವಸ ಲೇಟ್ ಹೋಗೋದು. ಯಾಕಂದ್ರೆ ವಿ ವಾಂಟ್ ಎವ್ರಿಬಡಿ ಟು ಲುಕ್ ಎಟ್ ಅಸ್ ಆ್ಯಂಡ್ ಸ್ಟಾರ್ ಎಂಟ್ರಿ ಆಗಬೇಕಲ್ಲ ನಮ್ಮದು. ಸೊ ಹಂಗೆ ನಾವು ಮಾಡ್ತಿದ್ದೆ ಸ್ಪೆಷಲಿ. ಆ್ಯಂಡ್ ಯಾವ ದಿವಸ ನಮ್ಮ ಮಮ್ಮಿ ಡ್ಯಾಡಿ ಕಾರ್ ಒಳಗೆ ಬಿಡಕ್ಕೆ ಬರ್ತಿದ್ರು ಸ್ಕೂಲಿಗೆ, ಆ ದಿವಸ ಸ್ವಲ್ಪ ಲೇಟ್ ಹೋಗೋದು. ಯಾಕಂದ್ರೆ ಎಲ್ಲರೂ ನಿಂತಿರ್ತಾರೆ, ಅವಾಗ ನಮ್ಮ ಕಾರ್ ಒಳಗೆ ಹೋಗಿ ನಾವು ಕಾರ್ ಒಳಗೆ ಇಳಿಯೋದಂದ್ರೆ ಇಟ್ ವಾಸ್ ಲೈಕ್ ಡಿಫ್ರೆಂಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಏನೋ. ಮತ್ತು ನಿಮ್ಮ ಬರ್ಡೇ ಇದ್ದಾಗ ನಿಮ್ಮ ಜೋಡಿ ಯಾರು ಮಾತಾಡ್ತದಿಲ್ಲ ಕ್ಲಾಸ್ ಒಳಗೆ, ಅವರು ನಿಮ್ಮ ಜೋಡಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ ದಿವಸ. ಯಾಕಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಸ್ವೀಟ್ಸ್ ಬೇಕಾಗಿರ್ತಾವೆ, ಎಕ್ಸ್ಟ್ರಾ ಚಾಕ್ಲೇಟ್ ಬೇಕಾಗಿರ್ತಾವೆ. ಸೊ ಆ ಡೇಸ್ ಚಾಕ್ಲೇಟ್ ಇಂಪಾರ್ಟೆನ್ಸ್ ಅಷ್ಟು ಇತ್ತು. ಈಗ ಚಾಕ್ಲೇಟ್ ಅಂದರೆ ಇಟ್ಸ್ ವೆರಿ ಕಾಮನ್, ಬಟ್ ಆ ದಿವಸ ಚಾಕ್ಲೇಟ್ ನಮಗೆ ಸಿಗ್ಬೇಕಂದ್ರೆ ಇಟ್ ವಾಸ್ ಲೈಕ್ ರಿಯಲಿ ಲೈಕ್ ಲಕ್ಸುರಿ ಐಟಮ್ ಏನೋ. ನಮ್ಗೆ ಭಾಳ ಹಂಗೆ ಆಬ್ವಿಯಸ್ಲಿ ಡೈಲಿ ಚಾಕ್ಲೇಟ್ಸ್ ನಮಗೆ ಕೊಡಿಸ್ತಿರ್ಲಿಲ್ಲ. ವಿ ವೇರ್ ರಿಯಲಿ ಕಾನ್ಷಿಯಸ್ ಅಬೌಟ್, ನಮ್ಮ ಪೇರೆಂಟ್ಸ್ ಭಾಳ ಕಾನ್ಷಿಯಸ್ ಇದ್ರು. ಬಟ್ ಈಗಿನ ಕಾಲದಲ್ಲಿ ಚಾಕ್ಲೇಟ್ಸ್ ಅಂದ್ರೆ ಭಾಳ ಕಾಮನ್ ಆಗಿಬಿಟ್ಟವು. ಅಂದ್ರೆ ಸಣ್ಣ ಸಣ್ಣ ಮಾತೊಳಗೆ ಇಷ್ಟು ಖುಷಿ ಇತ್ತು, ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್ ಎಷ್ಟು ಖುಷಿ ಇರ್ತಿತ್ತು ಅದ್ರೆಲ್ಲ ಒಳಗೆ ಗೊತ್ತು. ಆಮೇಲೆ ಕ್ಲಾಸ್ ವಿಂಡೋ ನಮ್ಮ ಫ್ಲೋರ್ ಥರ್ಡ್ ಫ್ಲೋರ್ ಮೇಲೆ ಇತ್ತು ನಮ್ಮ ಕ್ಲಾಸು. ಸೊ ಹಿಂದೆ ವಿಂಡೋಸಿಗೆ ಗ್ಲಾಸ್ ಇರಲಿಲ್ಲ, ನಮಗೆ ಬರೀ ಬಾರ್ಸ್ ಇದ್ದು. ಸೊ ಅಲ್ಲಿಂದ ಕಚರ ಎಲ್ಲ ಪೇಪರ್ಸ್ ಎಲ್ಲ ಗುಂಪು ಮಾಡಿ ಕೆಳಗೆ ಒಗೆಯೋದು ಅದೆಲ್ಲ ಭಾಳ ಮಾಡ್ತಿದ್ದೆ. ಆ್ಯಂಡ್ ಬೆಂಚ್ ಕೆಳಗೆ ಹಿಂಗೆ ಫೋಲ್ಡ್ ಇರ್ತದಲ್ಲ ಬೆಂಚಿಗೆ, ಆ ಬೆಂಚ್ ಒಳಗೆ ಪೇಪರ್ ಸಿಕ್ಸೋದು ಎಲ್ಲ. ಆಮೇಲೆ ಅಲ್ಲಿ ಪೆನ್ಸಿಲ್ ಇಡೋದು, ಬೆಂಚ್ ಕೆಳಗೆ ಏನಿರ್ತದಲ್ಲ ಅದ್ರೊಳಗೆ ಪೆನ್ಸಿಲ್ ರಬ್ಬರ್ ಎಲ್ಲ ಇಡೋದು. ಕಂಪಾಸ್ಲಿಂದ ತೆಗಿಯೋಕೆ ಬೇಜಾರಲ್ಲ ಯಾವಾಗಲೂ. ಸೊ ಅಲ್ಲಿ ಬೆಂಚ್ ಕೆಳಗೆ ಪೆನ್ಸಿಲ್ಸ್ ರಬ್ಬರ್ಸ್ ಎಷ್ಟೊಂದು ಸಾಮಾನು ಇಡ್ತಿದ್ದೆ ನಾನು ಅಲ್ಲಿ. ಆ್ಯಂಡ್ ನಮ್ಮದು ಕ್ಲೀನಿಂಗ್ ಪೀರಿಯಡ್ ಅಂತಿತ್ತು ನಮ್ಮ ಸ್ಕೂಲ್ ಒಳಗೆ. ಒಂದು ಬೆಸ್ಟ್ ಏನು ಕಲ್ಚರ್ ಅಂತ ಹೇಳಿದ್ರು, ನಮಗೆ ಹೈಜೀನ್ ಕಲಿಸಿದ್ರು ಅವರು. ಹೈಜೀನ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ. ಸೊ ನಮ್ಗೆ ಹೆಂಗೆ ಕಲಿಸಿದ್ರು ಗೊತ್ತಾ, ಅಕಸ್ಮಾತ್ ನಮ್ಮ ಕ್ಲಾಸ್ ಒಳಗೆ 50 ಸ್ಟೂಡೆಂಟ್ಸ್ ಇದಾವೆ ಅಂದ್ಕೊಳ್ರಿ. ಸೊ ನಮ್ಗೆ ರೋಲ್ ನಂಬರ್ 1 to 5 ಮಂಡೇ ಕ್ಲಾಸ್ ಕ್ಲೀನ್ ಮಾಡ್ಬೇಕು, 6 to 10 ಟ್ಯೂಸ್ಡೇ ಕ್ಲಾಸ್ ಕ್ಲೀನ್ ಮಾಡ್ಬೇಕು. ಹಂಗೆ ನಮ್ಗೆ ಜಾಬ್ಸ್ ಕೊಟ್ಟಿದ್ರು ನಮ್ಗೆ. ಸೊ ಫುಲ್ ಸ್ಕೂಲ್ ಮುಗ್ದಾದ್ಮೇಲೆ 5 ಗಂಟೆಗೆ 5:30 ಮಟ್ಟ 5 to 5:30 ನಮ್ಮ ಕ್ಲೀನಿಂಗ್ ಪೀರಿಯಡ್ ಇರ್ತಿತ್ತು. ಸೊ ರೋಲ್ ನಂಬರ್ 1 to 5, ನನ್ನ ರೋಲ್ ನಂಬರ್ ಇತ್ತು 12. ಸೊ ರೋಲ್ ನಂಬರ್ 11 to 15 ನಾವು 5 ಮಂದಿ ಆ ದಿವ್ಸ ಕ್ಲೀನ್ ಮಾಡ್ತಿದ್ವಿ. ನಾವು ಬೆಂಚ್ ಎತ್ತದ ಹುಡುಗಿಯರು ಬಾಯ್ಸ್ ಎಲ್ಲ ಕಸ ಗುಡಿಸ್ತಿದ್ರು. ಆಮೇಲೆ ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇದು ಡೇಟ್ ಬರೋದು, ಆಮೇಲೆ ಇದು ಸೇಯಿಂಗ್ ಫಾರ್ ದ ಡೇ ಸೇಯಿಂಗ್ ಬರೋದು ಎಲ್ಲ ಕ್ಲೀನ್ ಮಾಡಿ ನಾವು ಇಟ್ಟು ಹೋಗ್ತಿದ್ವಿ ನೆಕ್ಸ್ಟ್ ಡೇಗೆ. ಸೊ ಆ ಒಂದು ರೂಢಿ ಇಲ್ಲ ನಮಗೆ. ದೊಡ್ಡವರಾದ್ಮೇಲೆ ನಮ್ಗೆ ಕಷ್ಟ ಆಗೋದಿಲ್ಲ ಕಲಿಯಾಕೇನು, ಕಸಬರಿಗೆ ಹೆಂಗೆ ಹಿಡಿಬೇಕು ಅದೆಲ್ಲ ಕಲಿಬೇಕಾಗೋದಿಲ್ಲ. ಯಾಕಂದ್ರೆ ಸ್ಕೂಲ್ ಒಳಗೆ ನಮ್ಗೆ ಇದು ಒಂದು ಚಲೋ ಮಾತು ಕಲಿಸಿದ್ರು. ಆ್ಯಂಡ್ ನಮ್ಮ ಕ್ಲಾಸ್ ರೂಮ್ ಒಳಗೆ ಕ್ಯಾಮ್ರಾ ಇರ್ತಿದ್ರು ಫಾದರ್. ಓಕೆ, ಆ ಜಮಾನ ಒಳಗೆ, ಓಕೆ 90s ಒಳಗೆ ನಮ್ಮ ಸ್ಕೂಲ್ ಫಾದರ್ ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿದ್ರು. ಸೊ ನಾವೇನು ಮಾಡ್ತಿದ್ವಿ, ನಾವು ಭಾಳ ಕಿಡಿಗೇಡಿದ್ವಿ, ಸಾರಿ ಫಾದರ್. ಸೊ ನಾವೇನು ಮಾಡ್ತಿದ್ವಿ, ಆ ಕ್ಯಾಮ್ರಾಗೆ ಬೇಕಂತ ಹಿಂಗೆ ತಿರುಗಿಸೋದು, ಇಲ್ಲಾಂದ್ರೆ ಆ ವೈರ್ ಕಟ್ ಮಾಡೋದು. ವೈರ್ ಕಟ್ ನಾ ಮಾಡಿಲ್ಲ, ಬಟ್ ಭಾಳ ಮಂದಿ ಮಾಡಿದ್ರು, ಬಟ್ ವೈರ್ ಕಟ್ ಆಗಿದ್ದು ಅದು ಖರೆ ಐತಿ. ಸೊ ಕ್ಯಾಮ್ರಾ ತಿರುಗಿಸೋದನ್ನು ಮಾಡಿದ್ದು ನಾನು. ಯಾಕಂದ್ರೆ ನನ್ನ ಹೆಸರು ಯಾವಾಗಲೂ ನಮ್ಮ ಫಾದರ್ ಸ್ಕೂಲ್ ಸ್ಪೀಕರ್ ಒಳಗೆ ಜಾಸ್ಮಿನ್ 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 ಅಂತ ಹೇಳ್ತಿರ್ತಿದ್ರು. ಯಾಕಂದ್ರೆ ಐ ವಾಸ್ ವೆರಿ ನಾಟಿ ಡ್ಯೂರಿಂಗ್ ಸ್ಕೂಲ್ ಡೇಸ್. ಸೊ ಇದೆಲ್ಲ ಮಾಡ್ತಿದ್ವಿ ನಾವು. ಸೊ ದಟ್ ವಾಸ್ ರಿಯಲಿ ಫನ್ ಯುನೋ. ಅಂದರೆ ಎಷ್ಟು ಮಜಾ ಬರ್ತಿತ್ತು. ಅದು ಕ್ಲೀನಿಂಗ್ ಮಾಡುವೊಳಗೂ ನಮ್ಗೆ ಮಜಾ ಬರ್ತಿತ್ತು. ಇಷ್ಟು ಧೂಳು ಬರ್ತಿತ್ತು, ಚಾಕ್ ಪೀಸ್ ಎಲ್ಲ. ಆ್ಯಂಡ್ ಚಾಕ್ ಪೀಸ್ ಮನೆಗೆ ತೊಗೊಂಡು ಬರೋದು ಪಾಕೆಟ್ ಒಳಗೆ ಹಾಕ್ಕೊಂಡು. ಅದ್ರಿಂದ ಏನು ಮಾಡ್ತಿರ್ಲಿಲ್ಲ ನಮ್ಮ ಮನೆಯಾಗ, ಬಟ್ ಅದು ತೊಗೊಂಡು ಬರೋದು ಅಂದ್ರೆ ಭಾಳ ಖುಷಿ ನಮ್ಗೆ. ಆಮೇಲೆ ಯಾವಾಗಲೇ ಟೀಚರ್ ಸರ್ಪ್ರೈಸ್ ಚಾಕ್ ಪೀಸ್ ಇಲ್ಲ, ಯಾರ ಕಡೆ ಚಾಕ್ ಪೀಸ್ ಇತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಜಂಪ್ ಮಾಡಿ ನಮ್ಮ ಕಡೆ ಐತಿ ಅಂತೀವಿ, ಒಂದು ಚಾಕ್ ಪೀಸ್ ಕೊಡು ಟೀಚರಿಗೆ. ಅದ್ರೊಳಗೆ ಭಾಳ ಖುಷಿ ಇತ್ತು. ಸೊ ನನ್ನ ಫ್ರೆಂಡ್ಸ್ ಏನಾರೆ ಹೊಡ್ತಾ ತಿಂತಿರುವಾಗ ರೂಲರ್ ಬರ್ತಿತ್ತಲ್ಲ ಕ್ಲಾಸ್, ಅದು ರೂಲರ್, ಅದು ವುಡನ್ ರೂಲರ್ ಭಾಳ ಮಂದಿ ಕಡೆ ಇರ್ತಿರ್ಲಿಲ್ಲ. ಓನ್ಲಿ ಫ್ಯೂ ಹ್ಯಾಡ್ ವುಡನ್ ರೂಲರ್. ಸೊ ಹೊಡಿವಾಗ ಟೀಚರ್ ಗಿವ್ ಮಿ ರೂಲರ್ ಅಂತ ಹೇಳಿದ್ರೆ ಎಲ್ಲರೂ ತಗೊಳ್ರಿ ನಾವು ಫಸ್ಟ್ ಕೊಡೋದು. ಯಾಕಂದ್ರೆ ಹೊಡಿತಾ ತಿನ್ಲಿ ನಮ್ಮ ಫ್ರೆಂಡ್ ಅಂತೇಳಿ. ಅದು ರೂಲರ್ ಒಳಗೆ ಭಾಳ ಮಜಾ ಇತ್ತು. ಅದು ಒಂದು ಇನ್ನೊಂದು ಎಕ್ಸೈಟಿಂಗ್ ಡೇ, ಬರ್ಡೇ ಬಿಟ್ಟು ಬೇರೆ ಎಕ್ಸೈಟಿಂಗ್ ಡೇ ಏನಿರ್ತಿತ್ತು ಅಂತ ಹೇಳಿದ್ರೆ ಫೌಂಡರ್ಸ್ ಡೇ ಪ್ಲಸ್ ಸೈನ್ಸ್ ಎಕ್ಸಿಬಿಷನ್ ಇರ್ತಿತ್ತು ನಮ್ಮ ಸ್ಕೂಲ್ ಒಳಗೆ, ವಿಚ್ ಇಸ್ ಆಂಟಿಕ್ ಎಕ್ಸಿಬಿಷನ್ ಆಲ್ಸೋ ಅಂತ ಕರಿತಿದ್ವಿ ನಾವು ಅದಕ್ಕೆ. ಪ್ಲಸ್ ಗ್ಯಾದ್ರಿಂಗ್ ಇದ್ದಾಗ 3 ಒಕೇಶನ್ಸ್ ಇದ್ದಾಗ ನಾವು ಭಾಳ ಖುಷಿ ಆಗ್ತಿದ್ವಿ. ಯಾಕಂದ್ರೆ ಕಲರ್ ಡ್ರೆಸ್, ಆಫ್ಕೋರ್ಸ್ ಫೌಂಡರ್ಸ್ ಡೇ ಅಂದರೆ ನಮ್ಮ ಪ್ರಿನ್ಸಿಪಲ್ ಡೇ ಇರ್ತಿತ್ತು. ಸೊ ನಾವು ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೋದು ಆ ದಿವಸ. ಆ್ಯಂಡ್ ನೋ ಕ್ಲಾಸ್ ರೂಮ್ಸ್ ಆ ದಿವಸ, ಫುಲ್ ಎಂಜಾಯ್ ಮಾಡೋದು ಆ ದಿವಸ. ಆಮೇಲೆ ಚಾಕ್ಲೇಟ್ಸ್ ಎಲ್ಲ ಸ್ವೀಟ್ಸ್ ಕೊಡ್ತಿದ್ರು ನಮ್ಮ ಸ್ಕೂಲ್ ಫಾದರ್ ಎಲ್ಲರಿಗೂ. ಸೊ ಅದೊಂದು ಎಕ್ಸೈಟಿಂಗ್ ಡೇ ಇರ್ತಿತ್ತು. ಮತ್ತು ಗ್ಯಾದ್ರಿಂಗ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ಸ್ ಲೈಕ್ ಫನ್ ಆ್ಯಕ್ಟಿವಿಟಿ ಯುನೋ. ಸೊ ಗ್ಯಾದ್ರಿಂಗ್ ಒನ್ಸ್ ಇನ್ ಅ ಇಯರ್ ಆ್ಯಂಡ್ ಫುಲ್ ಮಜಾ ಮಾಡೋದು ಆ ದಿವಸ. ಆಮೇಲೆ ನೆಕ್ಸ್ಟ್ ಇದು ಆ್ಯಂಟಿಕ್ ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ ಇರ್ತಿತ್ತು. ಸೊ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ವಿ. ಸೊ ಅದು ಭಾಳ ಎಕ್ಸೈಟಿಂಗ್ ಇರ್ತಿತ್ತು. ನಾವೇನೇನಾರೆ ಪ್ರಾಜೆಕ್ಟ್ಸ್ ತೊಗೊಂಡು ಹೋಗ್ತಿದ್ವಿ. ಪ್ಲಸ್ ಗೇಮ್ಸ್ ಇರ್ತಿದ್ರು ನಮ್ಮ ಸ್ಕೂಲ್ ಒಳಗೆ. ಬೇರೆಯವ್ರು ಹೊರಗಿನವರೆಲ್ಲ ಒಳಗೆ ಬಂದು ಗೇಮ್ಸ್ ಆಡ್ಬೋದು, ಅವ್ರು ಗೇಮ್ಸ್ ವಿನ್ನು ಆಗ್ಬೋದು. ಆ್ಯಂಡ್ ಭಾಳಷ್ಟು ಗೇಮ್ಸ್ ಇರ್ತಿದ್ವಿ ನಾವು. ಮತ್ತು ಸೈನ್ಸ್ ನಾವು
ಎಕ್ಸ್ಪಿರಿಮೆಂಟ್ಸು ಮಾಡ್ತಿದ್ವಿ. ನಾನು ಫ್ರಾಗ್ ಡೈಸೆಕ್ಷನ್ ಎಕ್ಸ್ಪಿರಿಮೆಂಟ್ ಮಾಡಿದ್ದೆ. ಫ್ರಾಗ್ ಹಿಡ್ಕೊಂಡು ಬಂದು ನಮ್ಮ ಸೈನ್ಸ್ ಸರ್ ಇದ್ರು, ಅವ್ರು ಕಟ್ ಮಾಡಿಕೊಟ್ಟಿದ್ರು ಫ್ರಾಗಿಗೆ ಡೈಸೆಕ್ಟ್ ಮಾಡಿ. ಸೊ ದ ಫ್ರಾಗ್ ವಾಸ್ ಅಲೈವ್ ಫಾರ್ 1.5 hour. ಸೊ ಅದಾದ್ಮೇಲೆ ಅದ್ರ ಹಾರ್ಟ್ ಎಲ್ಲ ತೋರಿಸೋದು, ಹ್ಯೂಮನ್ ಬಾಡಿ ಹಂಗೈತಿ ಫ್ರಾಗ್ದು ಅಂಥೇಳಿ ಅದೆಲ್ಲ ತೋರಿಸೋದು, ಭಾಳಷ್ಟು ಮಾಡಿ ಅದು ಭಾಳ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಲಾಸ್ಟ್ ಥಿಂಗ್ ಅಬೌಟ್ ಸ್ಕೂಲ್ ವಾಸ್ ಸೋ ಎಕ್ಸೈಟಿಂಗ್, ದಟ್ ವಾಸ್ ಅಬೌಟ್ ದ ಸ್ಲ್ಯಾಮ್ ಬುಕ್ಸ್. ಸ್ಲ್ಯಾಮ್ ಬುಕ್ಸ್ ಬರೆಯೋದಂದ್ರೆ ಓ ಮೈ ಗಾಡ್, ಅದು ಒಂದು ಇಷ್ಟು ಬೆಸ್ಟ್ ಥಿಂಗ್ ನೋ. ಆ್ಯಂಡ್ ಅದು ನಾವು 6-7 ಸ್ಟಾರ್ಟ್ ಮಾಡೋದಿಲ್ಲ. ಸ್ಲ್ಯಾಮ್ ಬುಕ್ಸ್ ಆರ್ ಜನರಲಿ ಸ್ಟಾರ್ಟೆಡ್ ಫ್ರಮ್ 9th standard. ನೀವು ನಿಮ್ಮ ಸೀನಿಯರ್ಸ್ದು ಇದು ತೊಗೊಳ್ತೀರಿ ಅಂದ್ರೆ ಅವ್ರು ನಿಮ್ಮ ಸ್ಲ್ಯಾಮ್ ಬುಕ್ ಒಳಗೆ ಬರ್ದು ಕೊಡ್ತಾರೆ. ಆ್ಯಂಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಸ್ಲ್ಯಾಮ್ ಬುಕ್. ಒಂದು ರಾತ್ರಿ ಅವ್ರು ತೊಗೊಂಡು ಹೋಗಿ ಎಲ್ಲ ಬರ್ಕೊಂಡು ನೆಕ್ಸ್ಟ್ ಡೇ ತಂದು ಕೊಡ್ತಾರೆ. ಆ್ಯಂಡ್ ಆ ಒಂದು ಸ್ಟೂಡೆಂಟಿಗೆ ಕೊಡೋದು ಭಾಳ ಎಕ್ಸೈಟ್ಮೆಂಟ್ ಅಂದ್ರೆ ಯಾರು ಆರ್ಟಿಸ್ಟಿಕ್ ಇರ್ತಾರೆ. ಯಾಕಂದ್ರೆ ಅವ್ರು ನಿಮ್ಮ ಸ್ಲ್ಯಾಮ್ ಬುಕ್ ಒಳಗೆ ಫುಲ್ ಕಲರ್ಫುಲ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಏನ್ರಿ ಒಂದು ಸ್ಟಿಕ್ಕರ್ ಹಚ್ಚಿ ಏನೇನಾರೇ ಮಾಡಿಕೊಡೋದು ಅಂದ್ರೆ ಅವ್ರಿಗೆ ಕೊಡ್ಬೇಕಂದ್ರೆ ನಮ್ಗೆ ಭಾಳ ಪ್ರೀತಿ. ಸ್ಲ್ಯಾಮ್ ಬುಕ್ ಅಂದ್ರೆ ಅವ್ರು ಭಾಳ ಚಲೋ ಮಾಡ್ಕೊಡ್ತಾರೆ ನಿಮ್ಮ ಸ್ಲ್ಯಾಮ್ ಬುಕ್ ಒಳಗೆ. ಅಂದ್ರೆ ಸಿಂಪಲ್ ಬರೀ ಬೋರಿಂಗ್ ಬರೋದು ಕೊಡೋದಿಲ್ಲ, ಏನಾರೇ ಎಕ್ಸೈಟ್ಮೆಂಟ್ ಮಾಡ್ತಾರೆ ಅಂತೇಳಿ ಆ ಸ್ಲ್ಯಾಮ್ ಬುಕ್ ಬರೆಯೋದು ಅಂದ್ರೆ ಭಾಳ ಇಷ್ಟ ನನಗೆ. ನನ್ನ ಸ್ಲ್ಯಾಮ್ ಬುಕ್ ಇತ್ತು, ಎಲ್ಲಿ ಓದ್ಕೋತಿಲ್ಲ. 2 years ಬ್ಯಾಕ್ ನಾನು ನೋಡಿದ್ದೆ ಇದು ಹುಬ್ಳಿ ಒಳಗೆ, ಬಟ್ ಈಗ ಎಲ್ಲೈತೆನೋ ಗೊತ್ತಿಲ್ಲ. ಅದು ಹುಡುಕ್ಬೇಕಂದ್ರೆ ಭಾಳ ಸಾಮಾನು ಅದಾವ ಮನ್ಯಾಗ. ಬಟ್ ಯಾರ್ಯಾರು ಬರ್ದಾರ ಸ್ಲ್ಯಾಮ್ ಬುಕ್ ಒಳಗೆ ನನಗೆಲ್ಲ ನೆನಪೈತಿ. ಏನೇನರೇ ಬರೀತಿದ್ರು, ಓ ಮೈ ಗಾಡ್. ಫ್ಲವರ್ಸ್ ಏನೇನರೇ ಇತ್ತು. ಸ್ಕೈ ಇಸ್ ಬ್ಲೂ, ಫ್ಲವರ್ಸ್ ಆರ್ ರೆಡ್, ನಥಿಂಗ್ ಈಸ್ ಬೆಟರ್ ಅದರ್ ದೆನ್ ಯು, ಏನೇನು. ಆ್ಯಂಡ್ ಹಿಂಗೆಲ್ಲ ಭಾಳ ಇತ್ತು, ಭಾಳ ಚಲೋ ಇತ್ತು. ಸೊ ಸ್ಲ್ಯಾಮ್ ಬುಕ್ ವಾಸ್ ಸಮಥಿಂಗ್ ಎಟ್ ದಿ ಎಂಡ್ ವೆರಿ ಎಕ್ಸೈಟಿಂಗ್ ಇತ್ತು. ಅದು ಫೇರ್ವೆಲ್ ಪಾರ್ಟಿ ಆ್ಯಂಡ್ ಸ್ಲ್ಯಾಮ್ ಬುಕ್ 9th 10th ಒಳಗೆಲ್ಲ. ಆ 9th 10th ಲೈಫ್ ಈಸ್ ಲೈಕ್ ಡಿಫ್ರೆಂಟ್ ಲೆವೆಲ್ ಲೈಫ್. ಅದು ಹೈಸ್ಕೂಲ್ ಆಮೇಲೆ ಆಮೇಲೆ ಅದು ಲಾಸ್ಟ್ ಸ್ಟೇಜ್. ಯಾವಾಗ ನೀವು ಸ್ಕೂಲ್ ಬಿಟ್ಟು ಕಾಲೇಜಿಗೆ ಹೋಗ್ತಿರ್ತೀರಿ, ಸ್ಕೂಲ್ ಡೇಸ್ ನಿಮಗೆ ರಿಟರ್ನ್ ಸಿಗೋದಿಲ್ಲ. ಬಟ್ ಆ ದಿವಸ ಏನು ಎಂಜಾಯ್ ಮಾಡ್ತಿಲ್ಲ ನೀವು, ಆ ಡೇಸ್ ಏನು ಎಂಜಾಯ್ ಮಾಡ್ತಿಲ್ಲ, ಆ ಡೇಸ್ ನಿಮ್ಗೆ ವಾಪಸ್ ಯಾವತ್ತೂ ಸಿಗೋದಿಲ್ಲ. ಈಗ ಅದೇ ಈ ಪ್ಯಾಂಡಮಿಕ್ ಒಳಗೆ 9th 10th ಯಾರ್ಯಾರು ಹಂಗಂಗೆ ಪಾಸ್ ಆಗಿ ಕಾಲೇಜಿಗೆ ಹೊಂಟಾರಲ್ಲ, ಐ ರಿಯಲಿ ಪಿಟಿ ದೆಮ್ ಬಿಕಾಸ್ ದೇ ಕುಡಂಟ್ ಎಂಜಾಯ್ ದೇರ್ ಹೈ ಸ್ಕೂಲ್ ಲೈಫ್. ಬಟ್ ವಿ ಆರ್ ಲಕ್ಕಿ ಒನ್ಸ್. ನಾವು ಎಂಜಾಯ್ ಮಾಡೀವಿ, ಕಷ್ಟಪಟ್ಟು ಓದಿ ಮುಂದೆ ಹೋಗಿವಿ. ನಮ್ಗೆ ಹಂಗೆ ಪಾಸ್ ಮಾಡಿಲ್ಲ ಪ್ಯಾಂಡಮಿಕ್. ಈಗ ಹೆಂಗೆ ಪಾಸ್ ಮಾಡಿದ್ದಾರೆ ಎಲ್ಲರಿಗೂ. ನಾವು ಪಬ್ಲಿಕ್ ಎಕ್ಸಾಮ್ಸ್ ಬರ್ತೀವಿ, ಬೋರ್ಡ್ ಎಕ್ಸಾಮ್ಸ್ ಕೊಟ್ಟಿವಿ. ಸೊ ಯಾ, ಎಷ್ಟೆಷ್ಟು ಮಂದಿ ಈ ವಿಡಿಯೋ ಕನೆಕ್ಟ್ ಆಗಿರಿ ಆ್ಯಂಡ್ ಏನೇನು ಇದ್ರೊಳಗಿಂದೆಲ್ಲ ಏನೇನು ನೀವು ಮಾಡಿರಲ್ಲ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಒಳಗೆ ಬರೀರಿ. ಆ್ಯಂಡ್ ನಿಮಗೆ ಏನಾರು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ಕೂಲಿಂದ ಅದು ಬರೀರಿ ಪ್ಲೀಸ್. ಲೆಟ್ಸ್ ಎಕ್ಸ್ಚೇಂಜ್ ಥಾಟ್ಸ್ ಯುನೋ. ಸೊ ಎಸ್, ಈ ವಿಡಿಯೋ ನಿಮಗೆ ಪ್ಲೀಸ್ ಇಷ್ಟ ಆಗಿದ್ರೆ ನೀವು ದೊಡ್ಡ ಲೈಕ್ ಬಟನ್ ಒತ್ತಿರಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ. ಆ್ಯಂಡ್ ಅದು ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡ್ರಿ, ಯಾಕಂದ್ರೆ ಅದು ನೀವು ಪ್ರೆಸ್ ಮಾಡಿಲ್ಲ ಅಂದರೆ ನಿಮ್ಗೆ ನೋಟಿಫಿಕೇಶನ್ ಬರೋಲ್ಲ ನನ್ನ ವೀಡಿಯೋಸಿಂದ. ಸೊ ಎಸ್, see you again in my next video. Till then, take care. Bye bye.